ನಮಸ್ಕಾರ. ನಾನು ನಿಮ್ಮ ಮಹೇಶ್ ತಾಂತ್ರಿಕ್ ಕೊಳ್ಳೇಗಾಲ. ಇವತ್ತಿನ ಒಂದು ವಿಚಾರ ಏನಂತಂದ್ರೆ, ಶತ್ರುವಿನ ಒಂದು ಸರ್ವನಾಶ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪವರ್ಫುಲ್ ಆಗಬೇಕಾಗಿರ್ತಕ್ಕಂಥ ಒಂದು ಗಿಡಮೂಲಿಕೆ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾನು ನಿಮ್ಗೆ ಒಂದು ವಿಚಾರ ಏನು ಹೇಳ್ತೀನಿ ಅಂತಂದ್ರೆ, ನೀವು ಎಲ್ಲೋ ಕುತ್ಕೊಂಡು ಫೋಟೋ ಕಳಿಸಿದ ತಕ್ಷಣನೇ ಯಾರೂ ಅದನ್ನ ಆ ಫೋಟೋದ ಮೇಲೆ ಪ್ರಯೋಗ ಮಾಡಿ ನೀವೆಲ್ಲೋ ಕುಂತಿರ್ತೀರಾ, ನೀವು ಫೋಟೋ ಕಳಿಸ್ತೀರಾ, ಸ್ವಲ್ಪ ದುಡ್ಡು ಅಂತಕ್ಕಂಥದ್ದು ಹಾಕ್ತೀರಾ, ಅವರೆಲ್ಲೋ ಕುತ್ಕೊಂಡು ಪೂಜೆ ಮಾಡಿ ನಾವು ಆನ್ಲೈನ್ ಮುಖಾಂತರ ಪ್ರಸಾದ ಕಳಿಸ್ತೀವಿ, ಕೊರಿಯರ್ ಮಾಡ್ತೀವಿ. ಇದು ಯಾವುದೇ ಕಾರಣಕ್ಕೂ ಈ ಕೆಲಸ ಯಾರು ಮಾಡೋದಕ್ಕೂ ಆಗಲ್ಲ, ಮಾಡಿಸೋದಕ್ಕೂ ಹೋಗ್ಬೇಡಿ. ಈ ಕೆಲಸ ಆಗೋದು ಇಲ್ಲ. ಕಾರಣ ಏನು ಅಂತಂದ್ರೆ, ನೇರವಾಗಿ ಕೂತ್ಕೊಳ್ಳಿ, ಮುಖಾಮುಖಿ ಕೂತ್ಕೊಂಡು ಭೇಟಿ ಮಾಡಿ, ನಿಮ್ಮ ಸಮಸ್ಯೆ ಏನಿದೆ ಅದನ್ನ ಹೇಳಿ, ಆ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನ ತಿಳ್ಕೊಂಡು ಅದಾದ ನಂತರ ನಾವು ಪ್ರಯೋಗ ಮಾಡಿದ್ರೆ ಖಂಡಿತವಾಗ್ಲೂ ಕೆಲಸ ಆಗ್ತದೆ. ನೀವೆಲ್ಲೇ ಹೋಗಿ ನೇರವಾಗಿ ಕೆಲಸ ಮಾಡಿಸಿ. ಇವತ್ತಿಗೆ ನಾನು ನಿಮ್ಗೆ ಶತ್ರುವಿನ ಒಂದು ಸರ್ವನಾಶ ಮಾಡೋದಕ್ಕೆ, ಶತ್ರುವಿನ ಸಂಹಾರಕ್ಕೆ ಬೇಕಾಗಿರತಕ್ಕಂಥ ಒಂದು ಗಿಡಮೂಲಿಕೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಇದು ಕತ್ಕಾಲಂಬು ಅಂತ ನಾವು ಕರಿತೀವಿ. ಇದನ್ನ ನಮ್ಮ ಕಡೆ ಇದನ್ನ ಕತ್ಕಾಲಂಬು ಅಂತ ನಮ್ಮ ಭಾಷೆಯಲ್ಲಿ ನಾವು ಕರಿತೀವಿ, ಬೇರೆ ಕಡೆ ಏನಂತಾರ ಗೊತ್ತಿಲ್ಲ. ಇದು ಕತ್ಕಾಲಂಬು ಬಂದು ಶತ್ರುವಿನ ಸರ್ವನಾಶಕ್ಕೆ ಇದನ್ನ ಉಪಯೋಗಿಸ್ತಕ್ಕಂಥದ್ದು, ಅಥವಾ ಶತ್ರು ಸಂಹಾರಕ್ಕೆ ಅಥವಾ ಶತ್ರು ಸರ್ವನಾಶಕ್ಕೆ. ಇದರಲ್ಲಿ ಕತ್ಕಾಲಂಬಲ್ಲಿ ನಾವು ಕೆಲಸ ಮಾಡಿದ್ದೆ ಆದ್ರೆ ನೋಡಿ, ನಾನು ನಿಮ್ಗೆ ಒಂದೇ ಒಂದು ತೋರಿಸ್ತೀನಿ. ಈ ಕತ್ಕಾಲಂಬಲ್ಲಿ ನೀವು ಕೆಲಸ ಮಾಡಿದ್ದೆ ಆದ್ರೆ ಅಂದ್ರೆ ತುಂಬಾ ಪವರ್ಫುಲ್ ಆಗಿರ್ತದೆ, ಅಷ್ಟೇ ಫಾಸ್ಟ್ ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ಇದು ವಸ್ತು ಕತ್ಕಾಲಂಬು. ಆದ್ರೆ ಇದನ್ನ ತರಬೇಕಾದ್ರೆ ಕೆಲವು ರೀತಿ ನೀತಿಗಳಿವೆ. ಯಾರಂದ್ರೆ ಅವ್ರು ಹೋಗಿ ಸುಮ್ಮನೆ ಕೈ ಹಾಕಿ ಸುಮ್ಮನೆ ತೊಂದರೆ ತಕೊಳ್ಳೋದು ಬೇಡ. ಇದ್ರ ವಿದ್ಯೆ ಗೊತ್ತಿಲ್ಲದೆ ಹೋಗಿ ಕೈ ಹಾಕಿದ್ರೆ ತುಂಬಾ ನಾನಾ ರೀತಿ ತೊಂದರೆ ಆಗ್ತದೆ. ಇದು ಬಹಳ ಕೆಟ್ಟ ಕೆಲಸಕ್ಕೆ ಉಪಯೋಗಿಸ್ತಕ್ಕಂಥದ್ದು, ಶತ್ರುವಿನ ಸರ್ವನಾಶಕ್ಕೆ. ಇದು ಏನು ಮಾಡ್ತದೆ, ಇದೊಂದು ಅಂಬು ಅಂತ ಹೋಗಿ ಕೈ ಹಾಕಿದ್ರೆ ಯಾರು ಹೋಗಿ ಮುಟ್ತಾರೆ, ಅದನ್ನ ನಾವು ನಿಯಂತ್ರಣಕ್ಕೆ ತಕ್ಕತಕ್ಕಂಥ ಶಕ್ತಿ ಇಲ್ಲದೆ ಯಾರಾದ್ರೂ ಹೋಗಿ ಅದನ್ನ ಮುಟ್ಟಿ ಕಿತ್ಕೊಂಡ್ ಬಂದು ಮನೇಲಿ ಇಟ್ಕೊಂಡ್ರೆ ಏನಾಗ್ತದೆ ಸಮಸ್ಯೆ ಅಂತಂದ್ರೆ, ಫಸ್ಟಿಗೆ ಕಾಲು ಕೈ ಉರಿ ಸೇದಲ್ ಬರ್ತಕ್ಕಂಥದ್ದು, ಕಾಲು ಕೈ ನೋವು ಬರ್ತಕ್ಕಂಥದ್ದು, ಮೈಕೈ ನೋವು ಬರ್ತಕ್ಕಂಥದ್ದು, ತುಂಬಾ ಆಯಾಸ ಆದಂತ ರೀತಿಯಲ್ಲಿ ಆಗ್ತಕ್ಕಂಥದ್ದು. ಯಾವುದೇ ಹಾಸ್ಪಿಟಲ್ಗೆ ಹೋದ್ರೂ ಕೂಡ ಇದು ಗುಣ ಆಗಲ್ಲ, ಅಷ್ಟು ಪವರ್ಫುಲ್ ಇದು. ಇದನ್ನ ತರಬೇಕಾದ್ರೆ ಇದಕ್ಕೆ ಆದಂತ ಕೆಲವು ರೀತಿ ನೀತಿಗಳಿವೆ. ಅಮಾವಾಸ್ಯೆ ಪೌರ್ಣಮಿಲೇ ತರಬೇಕು. ಇದನ್ನ ಮಾಮೂಲಿ ದಿನದಲ್ಲಿ ಯಾವುದೇ ಕಾರಣಕ್ಕೂ ತರಬೇಡಿ, ತಂದು ಇಟ್ಕೊಳ್ಳೇಬೇಡಿ. ಮನೇಲಿ ಇರ್ತಕ್ಕಂಥದ್ದಾಗಿರ್ಬೋದು, ಅಥವಾ ನಿಮ್ಮೆಲ್ಲೋ ಒಂದು ಆಫೀಸ್ ಮಾಡಿರ್ತಾರೆ ಇಟ್ಕೊಳ್ಳೋದು, ಅಥವಾ ದೇವಸ್ಥಾನದಾಗ ಇಡೋದು, ಇದು ಯಾವುದೇ ಕಾರಣಕ್ಕೂ ಮಾಡಬೇಡಿ. ತಂದ್ರ ಆ ಕ್ಷಣದಲ್ಲಿ ಇದು ಕೆಲ್ಸಕ್ಕೆ ಬಳಕೆ ಆಗ್ಬೇಕು, ಮುಗಿಸ್ತಾ ಇರ್ಬೇಕು. ಇದನ್ನ ತಂದು ಸುಮ್ಮನೆ ಇಟ್ಟುಕೊಂಡು ಇದರಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಬೇಡ. ತಂದ್ಮೇಲೆ ಇದನ್ನ ಸಿದ್ಧಿ ಮಾಡ್ಕೊಂಡ್ರು ಅದಾದ ನಂತರ ಪ್ರಯೋಗ ಆಗ್ಬಿಡ್ಬೇಕು. ಆ ರೀತಿಯಲ್ಲಿ ಮಾಡಿದ್ರೆ 100ಕ್ಕೆ 100% ಕೂಡ ಕೆಲಸ ಆಗ್ತದೆ. ಯಾವುದೇ ಕಾರಣಕ್ಕೂ ಇದನ್ನ ಇಟ್ಕೊಳ್ಳೋದಕ್ಕಂತೂ ಹೋಗಬೇಡಿ. ಕಾರಣ ಏನು ಅಂತಂದ್ರೆ, ಇದರಿಂದ ಬಹಳ ಸಮಸ್ಯೆ ಆಗ್ತದೆ. ಇದನ್ನ ನಿಯಂತ್ರಣಕ್ಕೆ ತಕ್ಕಂತಕ್ಕಂಥ ಶಕ್ತಿ ಇರೋರು ಮಾತ್ರ ಇದನ್ನ ಇಟ್ಕೋಬಹುದು. ಅದು ಬಿಟ್ಟು ಸುಮ್ಮನೆ ನಾವಿಲ್ಲಿ ಮಡ್ಕೋತೀವಿ, ಇವತ್ತಂದು ಇವತ್ತು ಇಟ್ಕೊಂಡು ನಾಳೆ ಪ್ರಯೋಗ ಮಾಡ್ತಕ್ಕಂಥದ್ದು ಅದು ಯಾವುದೇ ಕಾರಣಕ್ಕೂ ಸರಿಯಲ್ಲ. ಅಲ್ಲಿ ತಂದು ಅಂತಂದ್ರೆ ಅಲ್ಲೇ ಕೆಲಸಕ್ಕೆ ಅದು ಬಳಕೆ ಆಗ್ಬಿಡ್ಬೇಕು. ಹಂಗಾಗಿ ಇದು ಅಮಾವಾಸ್ಯೆ ಪೌರ್ಣಮಿಲೇ ತರಬೇಕು. ಇದನ್ನ ತರಬೇಕಾದ್ರೆ ನಾವು ಯಾವುದೇ ಗಿಡಮೂಲಿಕೆ ತರಬೇಕಾದ್ರೂ ಒಂದು ಮಂತ್ರವನ್ನ ಕೊಡಬೇಕು. ಫಸ್ಟಿಗೆ ನಮ್ಮ ವಶ ಮಾಡ್ಕೋಬೇಕು. ನಮ್ಮ ವಶ ಮಾಡ್ಕೊಂಡು ಆ ನಂತರ ಗಿಡಮೂಲಿಕೆ ಕೈ ಹಾಕ್ಬೇಕು. ನಾವು ಯಾವ ಗಿಡಮೂಲಿಕೆನಾರು ಆಗಿರ್ಲಿ. ನಾನು ನಿಮ್ಗೆ ಎಲ್ಲೂ ಕೂಡ ಎಷ್ಟು ವಿಡಿಯೋ ಮಾಡಿದಿರೋ ನಾನು ಎಲ್ಲೂ ನಿಮ್ಗೆ ಮಂತ್ರ ಹೇಳಿಲ್ಲ. ಹಂಗಾಗಿ ಇವತ್ತು ನಾನು ಮಂತ್ರವನ್ನ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಇದು ತುಂಬಾ ಬಲವಾಗಿದೆ ಗಿಡಮೂಲಿಕೆ. ಸುಮ್ಮನೆ ಹೋಗಿ ಕೈ ಹಾಕಿ ತೊಂದರೆ ಅನುಭವಿಸೋದಂತೂ ಬೇಡ. ಇದನ್ನ ತರಬೇಕಾದ್ರೆ ಆ ಮಂತ್ರವನ್ನ ಉಪಯೋಗಿಸಿ ಫಸ್ಟಿಗೆ ನೀವು ಸಿದ್ಧ ಮಾಡಿಕೊಂಡು ಆ ನಂತರ ಇದನ್ನ ಕೈ ಹಾಕಿ ತರಬೇಕು. ಮಂತ್ರ ನೋಡಿ, ಈ ರೀತಿ ಇದೆ: ಓಂ ವನದಂಡೆ ಮಮದಂಡೆ ಕಾರ್ಯ ಸಿದ್ಧಿ ಕುರು ಕುರು ಸ್ವಾಹ. ಇಷ್ಟೇ ಈ ಮಂತ್ರದ ಅರ್ಥ. ಈ ಮಂತ್ರವನ್ನ ಹೇಳಿ 108 ಬಾರಿ ನೀವು ಸಿದ್ಧಿ ಮಾಡಿಕೊಂಡು ಅದಾದ ನಂತರ ಈ 108 ಬಾರಿ ಮತ್ತೆ ಮೂಲಿಕೆಗೆ ಸಿದ್ಧಿ ಮಾಡಿ, ಅದಾದ ಮೇಲೆ ಒಂದು ಪೂಜೆ ಮಾಡಿ, ಅದಕ್ಕೊಂದು ಪ್ರಾಣ ಪ್ರತಿಷ್ಠೆ ಮಂತ್ರ ಕೊಟ್ಟು ಅದನ್ನ ನೀವು ತಂದು ನಿಮ್ಮ ಸ್ಥಳದಲ್ಲಿ ಇಟ್ಕೊಂಡು ನೀವು ಪೂಜೆ ಮಾಡಿ, ಯಾವ ವ್ಯಕ್ತಿ ಮೇಲೆ ಪ್ರಯೋಗ ಮಾಡಬೇಕು ಆ ವ್ಯಕ್ತಿಯ ಫೋಟೋ, ತಲೆ ಕೂದಲು, ಕಾಲಜ್ಜೆ ಮಣ್ಣು, ಯಾವ್ದಾದ್ರು ಒಂದು ವಸ್ತು ಮೇಲೆ ಇದನ್ನ ಪ್ರಯೋಗ ಆದ ನಂತರ ಇದು ಮಿಚ್ಚವಾದ್ರೆ ಯಾವುದೇ ಕಾರಣಕ್ಕೂ ಇಟ್ಕೊಳಕ್ ಹೋಗ್ಬೇಡಿ. ತಗೊಂಡೋಗಿ ನೀವೇನ್ ಮಾಡ್ಬೇಕಾಗ ಆ ಕಡೆನಾರು ಅಥವಾ ಬೇರೆ ಕಡೆ ಇಟ್ಕೊಳ್ಳಿ. ಮನೇಲಂತೂ ಇಡಬಾರ್ದು, ಆಫೀಸಲ್ಲೂ ಇಡಕ್ ಹೋಗ್ಬೇಡಿ. ನೀವು ವಾಸ್ತು ವಿಹಾರ ಮಾತ್ರ ಯಾವುದೇ ಕಾರಣಕ್ಕೂ ಇದನ್ನ ಇಡಕ್ ಹೋಗ್ಬೇಡಿ. ಯಾಕಂತಂದ್ರೆ ಅಷ್ಟು ಕೆಟ್ಟದಿದು. ಇದು ಒಬ್ಬರ ಮೇಲೆ ಪ್ರಯೋಗ ಆಗ್ತದೆ ಅಂತಲ್ಲ, ಇದು ಯಾರ ಮನೇಲಿ ಇರ್ತದೆ ಅವ್ರಿಗೆ ತುಂಬಾ ಕೆಡಕ್ ಮಾಡ್ತದೆ ಇದು. ಹಂಗಾಗಿ ಅಲ್ಲಿ ತಂದ್ರಿ ಅಲ್ಲಿ ಬಳಕೆ ಆಗೋಗ್ಬಿಡ್ಬೇಕು. ತುಂಬಾ ಹುಷಾರಾಗಿ ಕೆಲಸ ಮಾಡಿ, ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡ್ತದೆ ಇದು.
ಇದ್ರ ಹೆಸರು ಕತ್ಗಾಲ್ ಅಂತೇಳಿ. ನಮಸ್ಕಾರ, ಒಳ್ಳೇದಾಗ್ಲಿ.